ಸೊ ಈ ಹಾಡು ತುಂಬ ಹಿಟ್ ಆಯ್ತಲ್ಲ, ಹಿಟ್ ಆದಮೇಲೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಲಿ ನಿಂತೋಯ್ತು. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮಡಿವೆ ಅನ್ನೋ ಥರದ್ದು ಬ್ಯೂಟಿಫುಲ್ ಹಾಡು, ಇವತ್ತಿಗೂ ಕಾಡುವಂತ ಹಾಡು. ಬಟ್ ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ನಮ್ಮ ಮನೆ ಗೃಹಪ್ರವೇಶ ಇದೆ, ಅದಕ್ಕೆ ನೀವು ಬರಬೇಕು. ಸರಿ, ಇವರು ನಿಮ್ಮನೆ ಗೃಹಪ್ರವೇಶಕ್ಕೆ ನಾನು ಯಾಕಯ್ಯ, ನಾನು ಸಿಂಗರ್ ಆಯಿತಾ, ನಾನು ಹಾಡಿದ್ದೀನಲ್ಲ, ಅದರಿಂದ ದುಡ್ಡು ಬಂತಲ್ಲ, ಆ ದುಡ್ಡಲ್ಲಿ ಮನೆ ಕಟ್ಸಿದ್ದೀನಿ. ಹಾಡು ಯಾವುದು ಗೊತ್ತಾ ಅಂತ, ಶ್ರೀವಂತನಾದರೂ ಕನ್ನಡ ನಾಡಲ್ಲೇ ಮರೆ ಹಾಡು ಮಾತ್ರ ಗೊತ್ತು. ಹುಡ್ಕೊಂಡು ಹೋದಾಗ ಎಷ್ಟೋ ಸಲ ನನಗೆ ಖುಷಿ ಆಗುತ್ತೆ, ಎಷ್ಟೋ ಸಲ ಕಣ್ಣೀರು ಬಂದಿದೆ, ಹಿಂಗೆ ಬರ್ದವ್ರು ಹಿಂಗಾಗೋಯ್ತಲ್ಲ ಅಂತ. ನಮಗೆ ರಾಜೇಂದ್ರ ಸಿಂಗ್ ಬಾಬು ಸರ್ ನಿರ್ದೇಶನ ಮಾಡಿದಂಥ ಕಿಲಾಡಿ ಜೋಡಿ ಸಿನಿಮಾ ಬರುತ್ತೆ. ಆಲ್ಮೋಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದಷ್ಟು ಮಲ್ಟಿ ಸ್ಟಾರ್ ಸಿನಿಮಾಗಳು ಮಾಡ್ತಿದ್ದಿದ್ದೆ ಅವತ್ತು ಬಾಬು ಸರ್. ಶ್ರೀನಾಥ್ ಮತ್ತು ವಿಷ್ಣು ಸರ್ ಮಾಡಿರೋವಂಥ ಒಂದು ಸಿನಿಮಾ ಅದು ಕಿಲಾಡಿ ಜೋಡಿ. ಅದರಲ್ಲಿ ಒಂದು ಹೊಸದ ರೀತಿಯಾದ ಒಂದು ಸಾಂಗ್ ಇದೆ. ಆ್ಯಕ್ಚುಲಿ ಕರಾಟೆ ಮೇಲೆ ಒಂದು ಹಾಡು ಮಾಡಿದ್ದಾರೆ. ಅದ್ರದ್ದು ಹಿನ್ನೆಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಇದೆ ಆ್ಯಕ್ಚುಲಿ. ಅದೇನು ಸರ್ ಆ್ಯಕ್ಚುಲಿ? ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಇದ್ದಾರಲ್ಲ, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ಅಂಬರೀಷು ತುಂಬ ಕಾಲೇಜ್ ಫ್ರೆಂಡ್ಸು, ಕಾಲೇಜ್ ಡೇಸಿನ ಫ್ರೆಂಡ್ಸು, ಹೋಗೋ ಬರೋ ಫ್ರೆಂಡ್ಸು. ಬಾಬು ಹೇಳ್ತಿದ್ರು, ಅಂಬರೀಷು ಅವ್ರ ಮನೇಲಿ ಇರ್ತಾನೆ, ನಮ್ಮ ಮನೇಲಿ ಇರ್ತಾನೆ, ನಮ್ಮ ಮನೇಲಿ ಇದ್ರೆ ಅವ್ರ ಮನೇಲಿ ಇದ್ದರೆ ಏನೂ ವ್ಯತ್ಯಾಸ ಇಲ್ಲ, ಅಷ್ಟು ಫ್ರೀ ಆಗಿರ್ತಿದ್ದೆ ಅಂತ. ಸೊ ಸಿನಿಮಾ ಡೈರೆಕ್ಟ್ ಆದಮೇಲೆ ಬಾಬುಗೆ ಅಂಬರೀಷ್ ಹೀರೋ ಮಾಡಬೇಕು, ಅಂಬರೀಷ್ಗೆ ಒಳ್ಳೆಯ ಪಾತ್ರ ಕೊಡಬೇಕು ಅಂತ ಆಸೆ. ಅಂಬರೀಷು ತುಂಬ ಜಾಲಿ ಫೆಲೋ ಮೊದಲಿಂದ, ಯಾವ ಪಾತ್ರ ಸಿಕ್ತು ಇಂಥದ್ದೇ ಮಾಡಬೇಕು ಅಂತಿಲ್ಲ, ಅದು ಸಿಕ್ಕಿದ್ರೆ ಸಿಕ್ಕಿದ್ದು ತುಂಬ ಬಿಸಿಯಾಗಿರ್ಬೇಕು ಅಂತ. ಸೊ ಈ ಕಿರಡೆ ಜೋಡಿ ಸಿನಿಮಾ ಸೆಟ್ ಇರ್ತಲ್ಲ, ಕಿರಡೆ ಜೋಡಿನಲ್ಲಿ ವಿಷ್ಣು ಶ್ರೀನಾಥ್ ಇಬ್ಬರು ಆ ಕಾಲದಲ್ಲಿ ತುಂಬ ಫೇಮಸ್ ಇರೋ, ತುಂಬ ಬಿಸಿ ಇರೋ ಸೇರಿಬ್ರು. ಅವ್ರನ್ನ ಹೀರೋ ಮಾಡ್ಕೊಂಡ್ಮೇಲೆ ರಾಜೇಂದ್ರ ಸಿಂಗ್ ಬಾಬು ಯೋಚನೆ ಮಾಡಿದಂತೆ, ನನ್ನ ಫ್ರೆಂಡು ಅಂಬರೀಷ್ಗೆ ಒಂದು ಗೆಸ್ಟ್ ರೋಲ್ ಆದರೂ ಪರವಾಗಿಲ್ಲ, ಪಾತ್ರ ಕೊಡಲೇಬೇಕು ಅಂತ ಅಂದಮೇಲೆ ಆ ಸಿನಿಮಾ ಶೂಟಿಂಗ್ ಶುರು ಆದಮೇಲೆ ದೊಡ್ಡನಾಯಕ ಗೌಡ್ರನ್ನ ಕರೆದು ಹೇಳಿದ್ರಂತೆ, ನೋಡಿ ಗೌಡ್ರೆ, ಈ ಥರ ನನ್ನ ಫ್ರೆಂಡ್ ಇದ್ದಾನೆ, ನನ್ನ ಫ್ರೆಂಡ್ಗೆ ವಿಶೇಷ ಗೌರವ ನಟ ಅಂತ, ಗೆಸ್ಟ್ ಅಪೇರೆನ್ಸು. ಆ ಗೆಸ್ಟ್ ಅಪೇರೆನ್ಸ್ ಆದರೂ ಕೂಡ ಅವನ್ನ ಎಲ್ಲ ಗುರುತಿಸ್ಬೇಕು, ಅವನಿಗೆ ವಿಶೇಷವಾಗಿ ಒಂದು ಹಾಡು ಹಾಕಬೇಕು ಅಂತ ಹೇಳಿದ್ರು. ಹಾಡು ಹಾಕ್ಬೇಕು ಅಂತ ಆಮೇಲೆ ಅವನಿಗೆ ಒಂದು ಕರಾಟೆ ಮ್ಯಾನ್ ಕರಾಟೆ ಕಲ್ತಿರು ಒಂದು ಪಾತ್ರ, ವಿಶೇಷವಾಗಿ ಪಾತ್ರ. ತೋಟಂಗೌಡ್ರಿಗೆ ಕರೆದು ಒಂದು ಹಾಡು ಬರೀರಿ ಅಂತ. ತೋಟಂಗೌಡ್ರು ಆಗ ಎಷ್ಟು ಅಂದರೆ ಸಣ್ಣಕ್ಕಳು, ತುಂಬ ಸಣ್ಣಕ್ಕಳು ಹಂಗಿದ್ರಂತೆ ತೋಟಂಗೌಡ್ರು. ಇವ್ರು ಏನು ಬರೀತಾರೆ ಹಾಡು, ಜೊತೆಗೆ ಅವ್ರಾಗ ಪಾಲ್ಸಂದ ಗಂಡತಿಮ, ಅದಕ್ಕೆ ಹಾಡಬಾರ್ದು, ಬರೀ ಹಳ್ಳಿ ಗ್ರಾಮ್ಯ ಶಾಲೆ ಹಾಡುಗಳು. ಆ ಹಾಡುಗಳು ನೋಡಿದ್ರೆ ಇವನು ಸಿನಿಮಾಕ್ಕೆ ಕರಾಟೆ ಹಾಡು ಹಿಂಗೆ ಬರೀತಾರೆ ಅಂತ ಯೋಚನೆ ಮಾಡ್ಕೊಂಡು ಎಲ್ಲರೂ ತಮಾಷೆ ಮಾಡಿದ್ರಂತೆ. ದೊಡ್ಡಂಗೌಡ್ರು ಬರೆಯೋಕ್ಕಾಗಲ್ಲ, ಏನೋ ಬರೀತಾರೆ ಅಂತ. ಬಟ್ ದೊಡ್ಡಂಗೌಡ್ರಿಗೆ ಕಾನ್ಫಿಡೆನ್ಸ್ ಇತ್ತು, ಅವರು ಕನ್ನಡ ಸಾಹಿತ್ಯದಲ್ಲಿ ಇನ್ನೇ ಮಾಡ್ಕೊಂಡಿದ್ರು, ತುಂಬ ಚೆನ್ನಾಗಿ ನಾನು ಹಾಡು ಬರೀಬಲ್ಲೆ ಅಂತ ರೆಡಿ ಆಯಿತು. ಅವ್ರಿಗೂ ಗೊತ್ತಿಲ್ಲ ಏನು ಬರೀಬೇಕು, ಹೇಗೆ ಬರೀಬೇಕು ಅಂತ ಗೊತ್ತಿಲ್ಲ. ಅದೇ ಬರೀತೀನಿ ಅಂತ ಅಂದ್ಕೊಂಡು ಯೋಚನೆ ಮಾಡಿದಂತೆ, ಕರಾಟೆ ಅಲ್ವಾ ಯಾವ ಥರ ಮಾಡೋದು ಈಗ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಆಗ್ತಾನೆ ಬ್ರೂಸ್ಲಿ ಸಿನಿಮಾಗಳೆಲ್ಲ ಬಂದಿತ್ತು, ಎಂಟರ್ ದಿ ಡ್ರ್ಯಾಗನ್ ಅದು ಬಂದಿತ್ತಲ್ಲ, ಆ ಸಿನಿಮಾದಲ್ಲಿ ಕರಾಟೆಯ ಬ್ರೂಸ್ಲಿ ಎಲ್ಲ ನೋಡಿದ್ರಂತೆ. ನೋಡಿದಾಗ ಬ್ರೂಸ್ಲಿ ಒಂದೊಂದು ಪಂಚ್ ಕೊಡುವಾಗ ಅವು ಅಂತ ನಾನು ಹಂಗಂತ ಅಂದ್ಕೊಂಡಾಗ ಇವ್ರು ಸಡನ್ನಾಗಿ ಯೋಚನೆ ಬಂತದ್ದು, ಆಡಬೇಕು ಕರಾಟೆ ಆಡಬೇಕು. ಇವನು ಕರಾಟೆ ಮ್ಯಾನ್ ಅಂಬರೀಷ್ ಸಿನಿಮಾದಲ್ಲಿ, ಕರಾಟೆ ಆಡಬೇಕು ಕರಾಟೆ ಆಡಬೇಕು. ಫಸ್ಟ್ ಸಾಲ್ ಬಂತಲ್ಲ, ಫಸ್ಟ್ ಸಾಲ್ ಬಂದಾಗ ಮುಂದಕ್ಕೆ ಏನು ಮಾಡೋದು ಅಂತ ಅಂದ್ಕೊಂಡಾಗ ಮತ್ತೆ ಬ್ರೂಸ್ಲಿ ಸಿನಿಮಾ ನೋಡಿದಂತೆ, ಅವನೇ ಆಕ್ಷನ್ ಯಾವ ಥರ ಐತೆ ಅಂತ. ಹಂಗಂದಾಗ ಅವ್ನು ಪ್ರತಿಷ್ಠಾನದಲ್ಲಿ ಅಂತಾನಲ್ಲ, ಅದನ್ನ ಹಂಗಂತ ಆಮೇಲೆ ಪ್ರತಿ ಸಾಲಲ್ಲೂ ಸೇರಿಸ್ಕೊಂಡು ಅಂತನೋದು ಆಕ್ಷನ್, ಅವ್ನು ಕರಾಟೆ ಮ್ಯಾನ್ ಯಾವ ಥರ ವಾಯ್ಸ್ ಕೊಡ್ತಾನೆ ಆ ಥರ ಆಗುತ್ತೆ. ಹಂಗಾದ್ಮೇಲೆ ಸಿನಿಮಾನ ಅದಕ್ಕಿಂತ ಬರ್ತದೆ ತುಂಬ ಸ್ಟ್ರಾಂಗ್. ಒಂದ್ಸಲ ಅದೆಲ್ಲ ಮಾತಾಡ್ತಿದ್ರಲ್ಲ, ಆಗ ಮೋಸ್ಟ್ಲಿ ಒಂದ್ಯಾಟ್ ಹೊಡೆದ ತಕ್ಷಣ ಅವನು ಅಷ್ಟು ದೂರ ಬಿದ್ದೋಗ್ತಾನಂತ ಹೇಳ್ತಾರೆ. ಹಂಗಂತ ಅಂದಾಗ
ಫೋರ್ಸ್ ಅಷ್ಟು ಫೋರ್ಸ್ ಇರುತ್ತೆ ಅಂತ. ಆಮೇಲೆ ಇನ್ನು ಕೆಲವು ಸಲ ಹೇಳ್ತಿದಂತೆ ಆಗ ದಂತಕಥೆಗಳೆಲ್ಲ ಹೆಂಗಿತ್ತು ಅಂದರೆ ಬ್ರೂಸ್ಲಿ ಬಗ್ಗೆ ಒಂದೊಂದು ಸಲ ಗುಟ್ರು ಹಾಕಿದ್ರೆ ಸಾಕು ಜನ ನಗ್ತಾರಂತೆ ಅಂತ. ಹೌದು ಅದು ಸಿಂಹನ ಅದಕ್ಕೆ ಹೌದು ಆಯ್ತಾ. ಇವರು ಅದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಬ್ರೂಸ್ಲಿ ಹಿಂಗಿದ್ದ. ಆ ಬ್ರೂಸ್ಲಿ ಅಂಶ ಎಲ್ಲ ಈ ಹಾಡಲ್ಲಿ ಬಂತು. ಈ ಹಾಡಲ್ಲಿ ಬಂದಮೇಲೆ ಹಾಡು ಈ ಥರ ಬಂತಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಮ್ಮ ಕೈಲಿ ಆಡಿಸ್ತಿದ್ರು. ಅವ್ರು ಹೇಳಿದಂತೆ ಏನು ಕೊಟ್ರೆ ನಾವೆಲ್ಲ ಸಾಫ್ಟಾಗಿ ಆಡ್ತೀವಿ ಅಂತೇಳಿ ನಮ್ಮ ಕೈಲೂ ಕೂಡ ಕರಾಟೆ ಆಡೋಕೆ ಎಷ್ಟು ಫೋರ್ಸ್ ಇರುತ್ತೆ. ಆ ಫೋರ್ಸ್ ಆಡತ್ತಂದಲ್ಲ ನೀವು. ಈಗ ಕರಾಟೆ ಅವನು ಆಡೋನು ಮಾತ್ರ ಅಲ್ಲ, ನಾನು ಹಾಡ್ತಾ ಇದ್ದೀನಲ್ಲ ಹಾಡೋನು ಕೂಡ ಕರಾಟೆ ಆಡೋಕೆ ಎಷ್ಟು ಫೋರ್ಸ್ ಬರುತ್ತೆ ಅಷ್ಟು ಫೋರ್ಸ್ ಬಂತು ಅಂತ. ಅಷ್ಟಾದ್ಮೇಲೆ ಹಾಡು ಹಿಟ್ಟಾಗೋಯ್ತು, ತುಂಬ ಹಿಟ್ಟಾಯಿತು. ತುಂಬ ಚೆನ್ನಾಗಿ ನೋಡೋರಲ್ಲ ಈ ಹಾಡು ಈ ಥರ ಬಂತು ಅಂತ ಬಂತಲ್ಲ, ಜನ ಇಷ್ಟಪಟ್ಟರು. ಆ ಸಿನಿಮಾ ರಿಲೀಸ್ ಆದಮೇಲೆ ಆಯಿತು ಅಂತಂದರೆ ಈ ಕರಾಟೆ ಪಂಚ್ ಕೊಟ್ಟರೆ ಎಲ್ಲರೂ ಹೆದರ್ತಾರೆ ಅಂತ ಅಂದಮೇಲೆ ಎಲ್ಲ ಹೆಣ್ಮಕ್ಳು ಕೂಡ ಕರಾಟೆ ಕಲಿಸೋ ಶುರು ಮಾಡಿದ್ರು ಆಯಿತಾ. ಸೇಫ್ಟಿಗೆ ಕರಾಟೆ ಕಲಿಸೋ ಶುರು ಮಾಡಿದ್ಮೇಲೆ ನಾನು ಹಾಡು ಸ್ಟೋರಿ ಬರೆದ್ನಲ್ಲ, ಹಾಡು ಸ್ಟೋರಿ ಬರೆದ ಮೇಲೆ ನೆಕ್ಸ್ಟ್ ಡೇ ಒಂದು ಹುಡುಗಿ ಬಂದು ಅಕ್ಕ ನಿಮ್ಮ ಪರಿಚಯ ಮಾಡ್ಕೋಬೇಕು ಅನ್ನಿಸ್ತು ಅಂತ. ಸರಿ ಏನಮ್ಮ ಏನು ವಿಶೇಷ ಅಂತ. ಇವತ್ತು ನೀವು ಹಾಡು ಹುಟ್ಟಿದ ಸಮಯ ಬರೆದಿದ್ದೀರಲ್ವ? ಹೌದು. ಈ ಹಾಡು ಬಂದಾಗ ನಮ್ಮಪ್ಪ ಮದುವೆ ಆಗಿತ್ತಂತೆ. ಮದುವೆ ಆಗಿ 3 ವರ್ಷಕ್ಕೆ ಹುಟ್ಟಿದ್ದು. ಹುಟ್ಟಿದ 7 ವರ್ಷಕ್ಕೆ ಅವಳು ಕರೆಕ್ಟಾಗಿ ಸೇರಿಸಿದ್ದಾರೆ. ಯಾಕೆ ಇನ್ಸ್ಪಿರೇಷನ್ ಏನು ಅಂದರೆ ಹಾಡು ನೋಡ್ಬಿಟ್ಟು ಅವರಪ್ಪ ನನ್ನ ಮಗಳ ಕರಾಟೆ ಕಲಿಸ್ಬೇಕು ಅಂದ್ಬಿಟ್ಟು ಕರಾಟೆ ಬ್ಲಾಕ್ ಬೆಲ್ಟ್ ಅವಳು ರೋಹಿಣಿ ಅಂತ. ರೋಹಿಣಿ ಶ್ರೀಧರಂತ ಈಗ ಮದುವೆ ಹಾಕಿ ಮುಕ್ಳಿ ನಮ್ಮನೆ ಕೆಂಗೇರಿ ಅಥವಾ ಇಲ್ಲಿ ಚಾಮರಾಜಪೇಟೆ ಇದ್ದಾಳೆ ರೋಹಿಣಿ ಅಂತ. ಅವಳು ಹಂಗಾಯ್ತು. ಅವಳು ಹೇಳ್ತು ನೋಡಿ ಅಂಕಲ್ ನಾನು ಬ್ಲಾಕ್ ಬೆಲ್ಟ್ ಅಂತ. ಆಮೇಲೆ ಏನು ಉಪಯೋಗ ಆಯಿತು ಅಂತ ನಾನು ಕೇಳ್ದೆ. ಕಾಲು ಸತ್ತೆ ಹೇಳ್ತೀನಿ, ಯಾವ ಹುಡುಗನ ತಟ್ಟೆಗೆ ಬರಲ್ಲ. ಇವ್ರು ಕಾಲೇಜಲ್ಲಿ ಯಾವ ಹುಡುಗನ ತಟ್ಟೆ ಬರಲಿಲ್ಲ ಅಂತ. ಯಾಕಮ್ಮ ಅಂದೆ. ಎಲ್ರಿಗೂ ಭಯ, ಎಲ್ಲಿ ಹೊಡೆದು ಬಿಡ್ತಾಳು. ಅವರೆಲ್ಲ ಹೇಳ್ತಿದ್ದಂತೆ ಕರಾಟೆ ಕಲ್ತಿದ್ರು ತಂಟೆಗೆ ಹೋಗ್ಬೇಡಿ ಅಂತ. ಆ ಥರ ಇನ್ನೊಂದು ಸಲ ಹಂಗಾಯ್ತು. ಅದಾದಮೇಲೆ ಒಂದು 6 ತಿಂಗಳು, ಒಂದು 8 ತಿಂಗಳಾಯ್ತು. 8 ತಿಂಗಳಾದ್ಮೇಲೆ ನಮ್ಮ ಸ್ಟಾಫ್ ಒಂದು ಹುಡುಕಿ, ನಮ್ಮ ಸ್ಟಾಫು ಮಧ್ಯಾಹ್ನ 2 ಗಂಟೆಗೆ ಆಫೀಸಿಗೆ ಬರಬೇಕಾಗಿತ್ತು. 2 ಗಂಟೆ ಬರೋಣ 4 ಗಂಟೆಗೆ ಬಂದರು. 4 ಗಂಟೆಗೆ ಬಂದಾಗ ಮುಖ ಎಲ್ಲ ಕಡ್ಗಾಯ್ತಾರೆ, ತುಂಬ ಸಿಟ್ಟು ಮುಖ ಎಲ್ಲ. ನಾವು ಯಾಕೆ ಲೇಟಾಗಿ ಬರೋದು, ಒಳ್ಳೆ ಸುಮ್ಮನೆ ನಮ್ಮ ಸಿಟ್ಟು ಮಾಡ್ಕೊಂಡಿದ್ದಾಳೆ ಯಾಕೆ ಅಂದ್ಬಿಟ್ಟು ಆಮೇಲೆ ಬಾಮ್ಮ ಅಂದ್ಬಿಟ್ಟು ಯಾಕಮ್ಮ ಲೇಟಾಗಿ ಬಂದಿದ್ದೀಯ ಮತ್ತು ತುಂಬ ಸಿಟ್ಟಾಗಿದೆಯಲ್ಲ ಯಾಕೆ, ಏನಾದ್ರು ತೊಂದರೆ ಆಯಿತಾ ಮನೆಯಲ್ಲಿ? ಹುಡುಗ ಸರ್ ಮನೇಲಿ ತೊಂದರೆ ಆಗಲಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ತೊಂದರೆ ಆಯಿತು. ಹೌದಾ ಸರಿ ಏನಾಯ್ತಮ್ಮ ಅಂದೆ. ಸರಿ ಹಿಂಗೆ ಯಾರೋ ಒಬ್ಬ ಹುಡುಗ ಕನೆಕ್ತಾನೆ ನನ್ನ, ಇಷ್ಟೊಂದು ಜನ ಇದ್ದಾರೆ ಸರಿ ಯಾರು ಸಪೋರ್ಟ್ ಮಾಡಲಿಲ್ಲ. ಸರಿ ಆಯಿತು ನೀವು ಸುಮ್ಮನೆ ಬಂದ್ಬಿಡ್ಬೇಕಾಗಿತ್ತು. ಅವಳು ಸುಮ್ಮನೆ ಬರ್ತೀನ ಚೆನ್ನಾಗಿ ಹೊಡೆದ್ಬಿಟ್ಟು ಬಂದೆ. ನಾವು ಶಾಕ್, ಏನಪ್ಪ ಹೊಡೆದ್ಬಿಟ್ಟು ಬಂದು ಏನೋ ಮಾಡಲಿಲ್ಲಮ್ಮ ಅಂದೆ. ಅವಳು ಸರ್ ನಿಮ್ಗೆ ಗೊತ್ತಿಲ್ಲ ನಾನು ಕರಾಟೆ ಕಲ್ತಿದ್ದೀನಿ. ಹೌದಾ ಹೆಂಗೆ ಅಂದೆ. ಆಮೇಲೆ ಅವನು ಹೇಳಿದ್ದು ಸರ್ ಈ ಸಿನಿಮಾ ರಿಲೀಸ್ ಆಯ್ತಲ್ಲ, ಸಿನಿಮಾ ರಿಲೀಸ್ ಆದಾಗ ಅವ್ರ ತಾಯಿ ಹುಡುಗಿ ತಾಯಿ ನಮ್ಮಮ್ಮ ಸಿನಿಮಾ ನೋಡಿ ಈ ಥರ ಕರಾಟೆ ಕಲಿತೆ ಹೆಣ್ಮಕ್ಳಿಗೆ ಉಪಯೋಗ ಆಗಂತ ಅಂದ್ಕೊಂಡು ನನಗೆ ಕರಾಟೆ ಕಲಿಸಿದ್ದಾರೆ. ಅದು ಇವತ್ತು ತನಕ ಉಪಯೋಗ ಬಂದಿರಲಿಲ್ಲ, ಇವತ್ತು ಉಪಯೋಗ ಬಂತು. ಹೊಡೆದ್ಮೇಲೆ ಹೊಡ್ಸ್ಕೊಂಡು ಓಡ್ಬಿಟ್ಟ. ಜನ ಸುತ್ತ ನಿಂತಿದ್ರಲ್ಲ ಎಲ್ಲ ಗಪ್ಚುಪ ನಿಂತಿದ್ರು. ನನಗೆ ಖುಷಿ ಆಯ್ತು. ಇದು ಹಾಡು ಕರಾಟೆ ಆಡಬೇಕು. ಇವತ್ತು ಇದು ಇಂಟರ್ವ್ಯೂ ನೋಡಿದ್ಮೇಲೆ ಒಂದಷ್ಟು ಜನ ಮತ್ತೆ ಕರಾಟೆಗೆ ಸೇರ್ಕೋಬಹುದು ಅನ್ಸುತ್ತೆ. ಸರ್ ನಮ್ಗೆ ಇನ್ನೊಂದು ತುಂಬಾ ಕಾಡಿದಂತ ಹಾಡು ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮಡಿವೆ ಅನ್ನೋ ತರದ್ದು, ಉಳಿವೆ ಅನ್ನೋ ತರದೊಂದು ಬ್ಯೂಟಿಫುಲ್ ಹಾಡು ಇವತ್ತಿಗೂ ಕಾಡುವಂತ ಹಾಡು. ಬಟ್ ಆ ಸಿನಿಮಾ ರಿಲೀಸ್ ಆಗ್ಲಿಲ್ಲ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. CV ಶಿವಶಂಕರ್ ಸರ್ದು ಸಂಗಮ ಅಂತ ಒಂದು ಸಿನಿಮಾ ಮಾಡಿದಂತ ಹಾಡು. ಹಾಡಿಂದು ತುಂಬಾ ಒಂದು ಒಳ್ಳೆ ಕತೆ ಇದೆ ಅಂದ್ರಿ ಸರ್, ಏನ್ ಸರ್ ಅದು ಕತೆ? ಸಂಗಮ ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರಿವೆ, ಭಿಕ್ಷುಕರಾದರೂ ಕನ್ನಡ ನಾಡಲ್ಲಿ ಉಳಿವೆ. ಆ ಹಾಡು ನಾನು ಹಾಡು ಹುಟ್ಟಿದ ಸಮಯ ಅಂಕಣ ಬರೀತಿದ್ದೆ ಅಂತ ಹೇಳಿದ್ನಲ್ಲ. ಆ ಅಂಕಣ ಬರೆಯುವಾಗ ಯಾರ್ಯಾರಿಂದ ಹಾಡು ಕತೆ ಕೇಳಬೇಕು ಅಂತ ಲಿಸ್ಟ್ ಮಾಡ್ಕೊಂಡಿದ್ದೆ. ಲಿಸ್ಟ್ ಮಾಡ್ಕೊಂಡಿದ್ದಾಗ CV ಶಿವಶಂಕರ್ ಅಂತ ತುಂಬ ಹಳೆಬ್ರು ಅವರು. ತುಂಬ ಹಳೆಬ್ರು ನನಗೆ ಅನಿಸಿತ್ತು, ತುಂಬ ಹಳೆಬ್ರು ಮಾತಾಡಲ್ಲ ಒಂದು. ಆಮೇಲೆ ಪರಿಚಯ ಇಲ್ಲ 2. 3ನೇದು ನನಗೆ ಸ್ವಲ್ಪ ಹಿರಿಯ ಪ್ರಾಬ್ಲಮ್ ಮಾಡಿದೆ. ಆ ಹಿರಿಯ ಪ್ರಾಬ್ಲಮ್ ಮಧ್ಯದಲ್ಲಿ ಅವ್ರ ಜೊತೆ ಮಾತಾಡೋದು 3ನೇದು. ಇಷ್ಟೆಲ್ಲ ಯೋಚನೆ ಮಾಡಿಕೊಂಡು ಅವ್ರ ಜೊತೆ ಮಾತಾಡೋಕ್ಕಿಂತ ಮಾಡಿದಾಗ ಅವ್ರು ಹೇಳಿದ್ರು
ನಾನು ಮಾತಾಡ್ತೀನಿ ಅಂತಲ್ಲ, ಅವರೇ ಬಂದ್ಬಿಟ್ರು ಆಫೀಸ್ಗೆ. ಅವ್ರು ಶಾಕ್, ನನಗೆ ಇದೇನಪ್ಪ ಹಿಂಗೆ ಬಂದ್ರಲ್ಲ ಅಂತ. ಆಮೇಲೆ ಹೇಳಿದ್ರು, ಸರ್ ನಾನು ಹೇಳ್ತೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಯಾವಾಗ ಹೇಳ್ತೀರಾ, ನಾನು ಬರ್ತೀನಿ ಅಂತ. ಅವರು ಮಣಿಕಾಂತ ಒಂದು ಕೆಲಸ ಮಾಡೋಣ, ನಾನು ನಿಮಗೆ ಕ್ರಮ ತಗೊಳ್ಳೇಬೇಡಿ, ನನಗೇನು ಕೆಲಸ ಇಲ್ಲ, ಸೊ ನಾನು ಬರ್ಕೊಡ್ತೀನಿ ಆಗ್ಬೋದ, ಬರ್ಕೊಡ್ತೀನಿ. ಸೂಪರ್. ಅದು ಪ್ರಿಂಟ್ ಮಾಡೋಂಗಿರಲ್ಲ, ಮಾಹಿತಿ ಮಾತ್ರ ಇತ್ತು, ಅಕ್ಷರ ಎಲ್ಲ ಅರ್ಥ ಆಗಲ್ಲ, ಆ ಥರ ಇತ್ತು. ನಾನು ಆಯ್ತು ಸರ್ ಬರ್ಕೊಡಿ ಆಮೇಲೆ ಅವರು ಒಂದು 2 ಹಾಡು ಬರ್ಕೊಡು, ಕತೆ 2 ಸ್ಟೋರಿ, 2 ಸ್ಟೋರಿ ಬರೆದ ಮೇಲೆ ಇದು ನನ್ಗೆ ನೆನಪಿತ್ತು ಹಾಡು. ಇವ್ರು ಹಾಡು ಅವ್ರು ಇಲ್ಲಿಗೆ ಬರ್ತಿಲ್ಲ, ಬೇರೆ 2 ಹಾಡು ಬರ್ತಿದ್ರು. ನಾನು ಕೇಳಿದೆ, ಸರ್ ಈ ಹಾಡು ಇದೆಯಲ್ಲ, ಅವರು ಇದು ಚೆನ್ನಾಗಿದೆ, ಇದ್ರ ಕತೆ ಚೆನ್ನಾಗಿದೆ, ಹೇಳ್ತೀನಿ ನಾನು. ಸರಿ ಹೇಳಿದ್ಮೇಲೆ ಗೊತ್ತಾ, ಇದು ಸಂಗಮ ಸಿನಿಮಾ ಅಲ್ಲ, ಸಂಗಮ ಸಿನಿಮಾಕ್ಕೆ ಈ ಹಾಡು ಹಾಕಿದ್ಮೇಲೆ ಆಗೆಲ್ಲ ಸಿನಿಮಾ ಶೂಟಿಂಗ್ ಶುರು ಆಯಿತು ಅಂದರೆ ಫಸ್ಟು ಹಾಡು ರೆಕಾರ್ಡಿಂಗ್ ಆಗ್ತಿತ್ತು. ಹಾಡು ರೆಕಾರ್ಡಿಂಗ್ ಆಗಿ ಕ್ಯಾಸೆಟ್ ಆಗ್ತಿತ್ತು, ಕ್ಯಾಸೆಟ್ ಬಿಡ್ತಿದ್ರು. ಕ್ಯಾಸೆಟ್ ಬಿಟ್ಟ ಮೇಲೆ ಐಡಿಯಾ ಕರೆಕ್ಟಾಗಿ ಜನಕ್ಕೆ ಐಡಿಯಾ ಆಗೋದು, ಕ್ಯಾಸೆಟ್ ಹಾಡು ಚೆನ್ನಾಗಿದೆ ಅಂದರೆ ಹಾಡಲ್ಲಿ ಅರ್ಧ ಹಿಟ್ಟಾಗುತ್ತೆ. ಆಮೇಲೆ ಸಿನಿಮಾ ಬಂದು ಕತೆ ಚೆನ್ನಾಗಿದ್ರೆ ಸಿನಿಮಾನು ಹಿಟ್ಟಾಗುತ್ತೆ. ಸೊ ಈ ಹಾಡು ತುಂಬ ಹಿಟ್ಟಾಯ್ತಲ್ಲ, ಹಿಟ್ಟಾದ್ಮೇಲೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ನಿಂತೋಯ್ತು, ಸಂಗಮ ಸಿನಿಮಾ. ಸೊ ಶೂಟಿಂಗ್ ನಿಂತೋದ್ಮೇಲೆ ಇದು ಹಾಡು ಹಿಟ್ಟಾಯ್ತಲ್ಲ, ಅದೇ ಹೊಸಬ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು ಹೊಸಬರು, ಸುಖದೇವ್ ಅಂತ, ಯಾರು ಹೆಸರೇ ಕಲಿಯಲ್ವ, ಸುಖದೇವ್ ಅಂತ. ಹಂಗಂತ ಅಂದಮೇಲೆ ಆಮೇಲೆ ಹಾಡು ಒಂದು ಒಬ್ಬರೇ ಪ್ಲಸ್ ಪಾಯಿಂಟ್ ಅಂದರೆ ಪಿ ಬಿ ಶ್ರೀನಿವಾಸ್ ಅವ್ರು ಹಾಡಿದ್ದು. ಸರಿ, ಅದು ಬಿಟ್ಟರೆ ಸಿ ವಿ ಶಿವಶಂಕರ್, ಇವರಿಬ್ಬರು. ಇದು ಸಿನಿಮಾ ರಿಲೀಸ್ ಆಗಲಿಲ್ವಲ್ಲ, ರಿಲೀಸ್ ಆಗದಿದ್ಮೇಲೆ ಹಾಡು ಮಾತ್ರ ಹೆಂಗೆ ಹಿಟ್ಟಾಯಿತು ಅಂದರೆ ಕ್ಯಾಸೆಟ್ ಬಂತು. ಕ್ಯಾಸೆಟ್ ಬಂದಮೇಲೆ ಮಿಕ್ಕಿದ ಜನ ಗೊತ್ತಿಲ್ಲ, ಇವರು ಮಾತ್ಬಿಟ್ರು ಮೇಡಮ್. ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿ ಬಿಸಿ ಹಾಕಿ ಶಿವಶಂಕರ್ ಕೂಡ ಮಾತ್ಬಿಟ್ರು. ಅದಾಗಿ ಒಂದು 5 ವರ್ಷ ಆದಮೇಲೆ ಯಾರೊಬ್ಬ ಬಂದಂತೆ, ಸರ್ ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ, ಬಿಜಾಪುರ ಸೈಡ್ ಅಂತ. ಹುಡ್ಕೊಂಡು ಬೆಂಗಳೂರಿಗೆ ಹುಡ್ಕೊಂಡು ಬಂದಾಗ ಉತ್ತರಳ್ಳಿ ಮನೆ, ಆಗ ಉತ್ತರಳ್ಳಿ ತುಂಬ ಮನೆ ವಿರಳವಾಗಿ, ಅವ್ರು ಹೇಳಿದ್ರು ವಿರಳವಾಗಿತ್ತಪ್ಪ ನಮ್ಮ ಮನೆ, ಎಲ್ಲೋ 4-5 ಮನೆ ಇತ್ತು, ಹಾಜಿರೇಕಾಯಿ ಬಿಜಾಪುರದಿಂದ ಬಂದಿದ್ದೀನಿ ಅಂತ ಬಂದ ಅವನು. ಸರಿ, ಏನಂದ ಸರ್, ಅವನು ಬಂದು ಹೇಳಿದ್ನಂತೆ, ಸರ್ ನೋಡಿ ನಮ್ಮ ಮನೆ ಗೃಹ ಪ್ರವೇಶ ಇದೆ, ಅದಕ್ಕೆ ನೀವು ಬರಬೇಕು. ಸರಿ, ಇವರು ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ಯಾಕಯ್ಯ ಹೇಳಿದೆ ಹಂಗಂದಿದ್ದಕ್ಕೆ ಅವನು ಹೇಳಿದ್ದೆ, ಸರ್ ಒಂದು ಮಾತು ಕೇಳಿ, ನಾನು ಸಿಂಗರ್ ಆಯಿತಾ, ನಾನು ಹಾಡಿದ್ದೀನಲ್ಲ, ಅದರಿಂದ ದುಡ್ಡು ಬಂತಲ್ಲ, ಆ ದುಡ್ಡಲ್ಲಿ ಮನೆ ಕಟ್ಸಿದ್ದೀನಿ, ಹೌದಾ, ಚೆನ್ನಾಗಿದೆ. ಸರಿ, ಆಮೇಲೆ ಅವನು ಹೇಳಿದಂತೆ, ನಾನು ಹಾಡು ಯಾವುದು ಗೊತ್ತಾ ಅಂತ. ಶ್ರೀವಂತನಾದರೂ ಕನ್ನಡ ನಾಡಲ್ಲಿ ಮರೆ, ಯಾವ ಫಂಕ್ಷನ್ ಹೋಗ್ತಾರೆ ಅದೇ ಹಾಡು ಆಯ್ತಾ. ಆ ಹಾಡು ಕೇಳಿದಾಗ ಚೆನ್ನಾಗಿಲ್ಲ, ಇನ್ನೊಂದ್ಸಲ ಅಂತಾರಲ್ಲ, ಒಂದು ಪ್ರೋಗ್ರಾಮ್ಗೆ ಇಷ್ಟು ಅಂತ ಕಾಸು ಫಿಕ್ಸ್ ಮಾಡ್ಕೊಂಡು ಆ ಕಾಸು ಸ್ಟೋರ್ ಮಾಡಿ ಮನೆ ಕಟ್ಸ್ಬಿಟ್ಟೆ ನಾನು. ಸೂಪರ್ ಆಯ್ತಾ. ಮನೆ ಕಟ್ಸಿ ಯಾರು ಹಾಡ ಬರೆದ್ರು ಅವ್ರನ್ನ ಕರೆದು ಹುಡುಗನ ಕರ್ಕೊಂಡು ಅವನ ಪರಿಸ್ಥಿತಿ ಅವನು. ಸೊ ಇವ್ರ ಪರಿಸ್ಥಿತಿ ಏನು, ಶೂಟಿಂಗ್ ನಿಂತೋಗಿದ್ದೆ, ಸಿನಿಮಾ ಶೂಟಿಂಗ್ ನಿಂತೋಗಿದ್ದೆ. ಸೊ ಇವ್ರು ಬರೀ ಕಲಿದ್ದಾರೆ. ಇವರು ಸಡನ್ ಆಗಿ ಹೇಳಿದ್ರಂತೆ, ನೋಡಪ್ಪ ಆಯ್ತು ನಿನ್ ಮಾತೆಲ್ಲ ಕೇಳ್ತೆ, ಹಾಡು ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೇರೆ ಆಯ್ತಾ, ಅರ್ಧ ನಿನಗೆ ಆಯ್ತಾ, ಭಿಕ್ಷುಕನಾದರೂ ಕನ್ನಡನಲ್ಲೇ ಉಳಿ, ಭಿಕ್ಷುಕ ಯಾರು ಮಾಡ್ತವನು, ಈ ಹಾಡು ಅರ್ಧ ನನಗೆ, ಫಸ್ಟ್ ಅರ್ಧ ನಿನಗೆ, ಸೆಕೆಂಡ್ ಅರ್ಧ ನನಗೆ ಅಂತ ಹೇಳಿದ್ರು. ಹಂಗಂದ್ಮೇಲೆ ಪಾಪ ಅವನೇನು ಮಾಡ್ತಾನೆ, ಆಮೇಲೆ ಅವ್ರು ಕೇಳಿದಂತೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಇವ್ರು ಹೇಳಿದ ಮ್ಯೂಸಿಕ್ ಡೈರೆಕ್ಟ್ರು ನನಗಿಂತ ಬಡವ. ಪಾಪ ಅವರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಾರ್ಮೋನಿಯಂ ನುಡ್ಸ್ಕೊಂಡಿದ್ರು ಆಯ್ತಾ. ನಾಟಕಗಳಿಗೆ ಮ್ಯೂಸಿಕ್ ಕೊಡ್ತಾರಲ್ಲ, ನಾಟಕಗಳ ಮ್ಯೂಸಿಕ್ ಕೊಡೋ ಡೈರೆಕ್ಟ್ರು, ನಾಟಕಗಳ ಮ್ಯೂಸಿಕ್ ಕೊಡೋರು ಇವರು ಕನ್ನಡಿಗರು. ಶಿವಶಂಕರ್ಗೆ ಒಂದು ಆಸೆ ಅಂದರೆ ಕನ್ನಡ, ನಾವು ಯಾರಿಗಿಂತ ಕಡಿಮೆ ಇಲ್ಲ, ನಮ್ಮ ಜನ ಬರಬೇಕು, ಕನ್ನಡಕ್ಕೆ ಬರಬೇಕು ಅಂತ. ಸೊ ಆಗೆಲ್ಲ ಮದ್ರಾಸಲ್ಲಿ ಶೂಟಿಂಗ್ ಆಗ್ತಿತ್ತು. ಶೂಟಿಂಗ್ ಆಗಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಂದರೆ ಅವನಿಗೆ ಹೋಗ್ಬೇಕು, ಅವನ ಜೊತೆಗೆ ಎಷ್ಟು ಟೀಮ್ ಇತ್ತು ಎಲ್ಲರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಒಂದು ರೂಮ್ ಮಾಡಬೇಕು, ಅವ್ರಿಗೆಲ್ಲ ಊಟ ವ್ಯವಸ್ಥೆ ಮಾಡಬೇಕು. ಸೊ ಇವ್ರಿಗೆ ಆಗಲಿಲ್ಲ ಅಂತಂದಮೇಲೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಮಾಡಿಕೊಂಡು
ಒಂದು ಸಿನಿಮಾ ಕ್ಲಿಕ್ ಆಯ್ತಲ್ವ, ನೆಕ್ಸ್ಟ್ ಸಿನಿಮಾ ಅವಕಾಶ ಸಿಗುತ್ತೆ ಅಂದರೆ ಇವ್ರು ಹೋಗ್ಬೇಕೇನೆ ಅಂತ ಇವರು ಫ್ಯಾಮಿಲಿ ಬಿಟ್ಟು ಹೋಗಕ್ಕೆ ಇವ್ರಿಗೆ ಆಗಲಿಲ್ಲ. ಇವ್ರು ಇಲ್ಲೇ ಉಳ್ಕೊಂಬಿಟ್ರು. ಇಲ್ಲೇ ಉಳ್ಕೊಂಡ್ಮೇಲೆ ಸಿನಿಮಾನಲ್ಲಿ ಸಾಗಲಿಲ್ವಲ್ಲ, ಅವಕಾಶ ಸಿಗಲಿಲ್ಲ. ಹಾರ್ಮೋನಿಯಂ ಓದಕ್ಕೆ ಮಾತ್ರ ಅದು. ಸೊ ಅಲ್ಲಿ ತನಕ ಹಾಡು ಬರೆಯೋ ತನಕ ನನಗೂ ಅವ್ರಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಹಿಂಗೆಲ್ಲ ಆಯಿತು. ಆಮೇಲೆ ಅವನು ಮನೆ ಉದ್ಘಾಟನೆ ಮಾಡಿದ್ರು. ಇವ್ರು ಹೋಗಿ ಮನೆಗೆ ಹೋದ್ರು, ಊಟ ಮಾಡಿಕೊಂಡು ಬಂದರು. ಬಂದಮೇಲೆ ಹೇಳಿದ್ರು ಫಸ್ಟ್ ಹಾಫ್ ಅವನಿಗೆ, ಸೆಕೆಂಡ್ ಹಾಫ್ ನನಗೆ. ಆಮೇಲೆ ನಾನು ಅವ್ರಿಗೆ ಕೇಳಿದೆ, ಸರ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರಲ್ಲ, ಆಮೇಲೆ ಹೇಳಿದ್ರು ನೀವು ಹೋಗ್ತೀನಿ ಅಂದರೆ ನಾನು ಅವ್ರ ನಂಬರ್ ಕೊಡ್ತೀನಿ ಅಂತ. ನಾನು ತುಂಬ ಖುಷಿ ಆಯಿತು, ಸರ್ ನಾನು ಹೋಗ್ತೀನಿ ಏನೇ ನೀವು ಅಂದ್ಬಿಟ್ಟು. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ರಿಪೋರ್ಟರ್ ಇದ್ರಲ್ಲ, ನಮ್ಮ ರಿಪೋರ್ಟರ್ ಕೇಳ್ತೆ ನೋಡಿ ಅವ್ರನ್ನ ಪತ್ತೆ ಹಚ್ಚಿ ಅಂತ. ಅವರು 2 ದಿನ ಟೈಮ್ ಕೊಡಿ ಸರ್ ಪತ್ತೆ ಹಚ್ಚು. ಪತ್ತೆ ಹಚ್ಚಿ ನಾನು ಕೇಳಿದ್ರು, ಸರ್ ನೀವು ಬನ್ನಿ ಕಾಯ್ತಾ ಇದ್ದಾರೆ ಅವರು. ಹೋಗ್ತೀನಿ. ಹೋದ್ರೆ ಏನು ಗೊತ್ತಾ, ತೀರಾ ಸಾಧಾರಣ ಮನುಷ್ಯ, ಮ್ಯೂಸಿಕ್ ಡೈರೆಕ್ಟ್ರು ಅಂತ ಅಂದಾಜೇ ಇಲ್ಲ. ಒಂದು ಸುಮ್ಮನೆ ಆರ್ಡಿನರಿ ಸಾದಾ ಪ್ಯಾಂಟು ಶರ್ಟ್ ಹಾಕೊಂಡು ಸರ್ ನಮಸ್ಕಾರ. ಆಮೇಲೆ ನನ್ನ ಫೋಟೋಗಳು ಸರ್ ಇವರೇ ಸುಖದೇವ್ ಅಂತ ನೋಡ್ತೀನಿ. ಆಮೇಲೆ ಇದು ಕೇಳಿದೆ, ಸರ್ ಇದೆಲ್ಲ ಹಾಡು ಅದು ಹಾಕಲ್ಲ, ನಂಗೆ ಮಾಡಬೇಕು ಅಂತ ಆಸೆ ಇತ್ತು, ಮಾಡಿದೆ. ಒಂದು ಟೀಮ್ ಕರ್ಕೊಂಡೋಗಿ ನನ್ನ ಜೊತೆಗೆ ಅವ್ನು ನಮ್ಮ ದಸಲ್ಲಿ ಇಟ್ಕೊಂಡು ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಕಷ್ಟ ಅನ್ನಿಸ್ತು. ನಾನು ಮಾಡಲಿಲ್ಲ. ಸರಿ ಆಯಿತು, ಈಗೇನು ಮಾಡ್ತಿದ್ದೀರ ಸರ್? ಏನೂ ಇಲ್ಲ ಸರ್, ಸಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ, ಸಂಗೀತ ಕ್ಲಾಸ್. ತುಂಬ ಕಷ್ಟ ಆಯಿತು ಅವ್ರಿಗೆ. ಈಗ ಅವರು ಹೇಳ್ದಲ್ಲ ನಿಮಗೆ, ಫಸ್ಟ್ ಹಾಫ್ ಇವ್ರಿಗೆ, ಸೆಕೆಂಡ್ ಹಾಫ್ ಇವ್ರಿಗೆ ಅಂತ. ಭಿಕ್ಷುಕನಾದರು ಕನ್ನಡದಲ್ಲಿ ಉಳಿದು ಶಿವಶಂಕರ್ ಅಂತ ಅಂದರು. ಶಿವಶಂಕರ್ ಖುಷಿ ಅಂದರೆ ಅವ್ರ ಮಕ್ಕಳಿಗೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದರು ಮಕ್ಕಳು. ಸೊ ಅವ್ರು ಕೊನೆಗಾಲದ ಶಿವಶಂಕರ್ ತುಂಬ ಚೆನ್ನಾಗಿ ಬದುಕು. ಬಟ್ ಅದೇ ಖುಷಿ ಆ ಮ್ಯೂಸಿಕ್ ಡೈರೆಕ್ಟರ್ಗೆ ಇರಲಿಲ್ಲ. ಅವ್ರು ತುಂಬ ಕಷ್ಟ ಆಗೋಯ್ತು. ನಾನು ಅಲ್ಲಿ ನೋಡ್ಕೊಂಡು ಬಂದಮೇಲೆ ಪಾಪ ಊಟಕ್ಕೆ ಬರ್ದಾಟ ಅವ್ರಿಗೆ ಆಯಿತಾ. ನಾನು ಅದು ನೋಡ್ಕೊಂಡು ಸ್ಟೋರಿ ಮಾಡಿದೆ. ಸ್ಟೋರಿ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ, ತುಂಬ ಜನ ಫೋನ್ ಮಾಡಿದಂತ. ಕೊನೆಗೆ ಫೋನ್ ನಂಬರ್ ಹಾಕಿದೆ. ನಮ್ಮ ಕನ್ನಡಿಗರನ್ನ 50 ವರ್ಷ 60 ವರ್ಷ ತುಂಬ ಖುಷಿ ಕೊಟ್ಟು ಹಾಡು ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಇದ್ದಾರೆ. ತುಂಬ ಜನ ಫೋನ್ ಮಾಡಿದ್ದಾರೆ. ಆಯಪ್ಪ ಎಂಥ ಸ್ವಾಭಿಮಾನಿ ಅಂದರೆ ಯಾರು ಗೊತ್ತ ಕಷ್ಟ ಹೇಳ್ಕೊಂಡಿಲ್ಲ. ಫೋನ್ ಮಾಡಿದ್ರಲ್ಲ, ತುಂಬ ಖುಷಿ ಆಯಿತು. ಆಮೇಲೆ ನನಗೆ ಎಷ್ಟೊಂದು ಫೋನ್ ಬಂತು. ನನಗೆ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಅಂದರೆ ಟಾಯ್ಲೆಟ್ ಕೂಡ ಹೋಗಲಿಲ್ಲ ಅವತ್ತು. ಫೋನ್ ಬರೀ ಫೋನ್ 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 ಹೊರಗಡೆ ಹೊಟ್ಟೋದ್ರೆ ಫೋನ್ ಮಿಸ್ ಆಗುತ್ತೆ. ಸೂಪರ್, ಖುಷಿ ಆಯಿತು. ಆಮೇಲೆ 2-3 ತಿಂಗಳಾದಮೇಲೆ ಪಾಪ ಪೇಷಂಟ್ ಆಗ್ಬಿಟ್ಟು. ಅಯ್ಯೋ, ಪೇಷಂಟಾಗಿ ತುಂಬ ಕರುಣಾಜನಕ ಸ್ಥಿತಿ ಹಂಗೆ ಹೋಯ್ತು. ಕೊನೆಗೆ ಶಿವಶಂಕರ್ಗೆ ಹೇಳಿದ್ರು ನನಗೆ, ನೋಡಿ ಹಾಡು ಬರೆದ್ರೆ ಅದು ನಿಜನೇ ಆಗೋಯ್ತಲ್ಲ ನನಗೆ, ಇಬ್ಬರು ಬಾಲಿಗೂ ಈ ಥರ. ನಿಮ್ಗೆ ಹೇಳಿದೆಲ್ಲ, ಈಗ ನಾನು ಬರೆಯೋಕ್ಕಿಂತ ಮುಂಚೆ ಹಿಂಗಾಗುತ್ತೆ ಹಿಂಗಿದೆ ಅಂತ ಕಥೆಗಳು ಗೊತ್ತಿಲ್ಲ, ಹಾಡು ಮಾತ್ರ ಗೊತ್ತು. ಹುಡ್ಕೊಂಡು ಹೋದಾಗ ಎಷ್ಟೋ ಸಲ ನನಗೆ ಖುಷಿ ಆಗುತ್ತೆ. ಎಷ್ಟೋ ಸಲ ಕಣ್ಣೀರು ಬಂದಿದೆ, ಹಿಂಗೆ ಬರ್ದವ್ರು ಹಿಂಗಾಗೋಯ್ತಲ್ಲ ಅಂತ. ಆಯ್ತಲ್ಲ, ಅದೇ ಇದೊಂಥರ ಹೇಗಾಯ್ತು ಅಂದ್ರೆ, ಅಂಥ ಅದ್ಭುತವಾದ ಹಾಡು ಸಿನಿಮಾಗೆ ಅಂತ ರೆಡಿ ಮಾಡಿದ್ರು. ಸಿ.ವಿ. ಶಿವಶಂಕರ್ ಅಂದ್ರೆ ಅವ್ರ ಕನ್ನಡ ಪ್ರೇಮಿಗಳು. ಅದನ್ನ ತಗೊಂಡ್ರೆ ಆ ಸಿನಿಮಾ ರಿಲೀಸು ಆಗಲಿಲ್ಲ. ಎಲ್ಲೋ ಬಿಡುಗಡೆ ಆದಂಥ ಒಂದು ಆಡಿಯೋ ಕ್ಯಾಸೆಟು ಹೊರಗಡೆ ಬಂದು ಇಟ್ಟಾಗಿ ಅದನ್ನು ಆರ್ಕೆಸ್ಟ್ರಾದಲ್ಲಿ ಒಬ್ಬರು ಹಾಡು ಹೇಳಿ ಒಂದು ಮನೆನೇ ಕಟ್ಕೊಳ್ತಾರೆ. ಬಟ್ ಅದರಿಂದ ಇವರಿಬ್ಬರಿಗೆ ಬೇರೆ ಏನು ಹಾಡು ಮಾಡಿದವ್ರಿಗಾಗಲಿ, ಆ ಸಂಗೀತ ನಿರ್ದೇಶಕರಿಗಾಗಲಿ ಅದರಿಂದ ಏನು ಸಿಗಲಿಲ್ಲ ಅನ್ನೋದು ಒಂದು ಬೇರೆ ಥರದ್ದೇ ಒಂದು ವಿಷಯ ಆಗುತ್ತೆ ಸರ್. ಇದು ಆ್ಯಕ್ಚುಲಿ ಇವತ್ತು ಎಲ್ಲರೂ ಗುನ್ಗುವಂಥ ಹಾಡು ಇದು. ಆದರೆ ಎಲ್ಲಿದು ಏನು ಈ ಹಾಡಿನ ಹಿನ್ನೆಲೆನೇ ಯಾರಿಗೂ ಗೊತ್ತಿರಲಿಲ್ಲ. ಸಖತ್ ಖುಷಿ ಆಯಿತು ಸರ್ ಇದನ್ನು ಕೇಳಿ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ನಾನು ಆಫೀಸಿಗೆ ಹಿಂಗೆ ಹೋದ್ನಲ್ಲ, ಹೋದಾಗ ನಮ್ಮ ವಾಜಪೇಯಿ ಇದ್ನಲ್ಲ, ಗೋಪಾಲ್ ವಾಜಪೇಯಿ ಅಂತ ಹೇಳಿದ್ನಲ್ಲ, ಅವರು ಏನೋ ಬರೀತಾ ಕೂತಿದ್ರು. ನನಗೆ ಹೋದ ತಕ್ಷಣ ಅವ್ರು ಏನು ಮಾಡಿದ್ರು, ಚಕ್ಕಂತೆಲ್ಲ ಎತ್ಕೊಟ್ಟು ಚಪ್ಪ ಬಂದು ನಮ್ಗೆ ಯಾರು ಯಾಕಂದ್ರೆ ಯಾರು ಹೊಸಬ, ಯಾರು ತುಂಬ ಚೆನ್ನಾಗಿ ಬಂದಿದ್ದಾನೆ ಅಂತ ಅನ್ಕೊಂಡು ಮಾತಾಡ್ತಿದ್ವಿ. ಯಾರು ಹೊಸಬ ಸರ್, ಎಷ್ಟು ಚೆನ್ನಾಗಿ ಬಂದಿದ್ದಾನಂತೆ. ಪೆದ್ದ ಹೊಸಬ ಅಲ್ಲ ಕಣೋ, ನೀವು ವಾಜಪೇಯಿ ಏನು ಇಡೀ ಆಫೀಸಲ್ಲಿ ಯಾಕಾದ್ರು ಹೇಳಿದ್ರೆ ನನ್ನ ಸಂಬಳ ಹೋಗುತ್ತೆ, ಕೆಲಸ ಹೋಗುತ್ತೆ. ಅವತ್ತು ಹೆಂಗಿತ್ತು ಅಂದರೆ, ನೀವು ಸಿನಿಮಾಕಿಂದವ್ರು ಬರೋದ್ರೆ ನಿಮ್ಮ ಕೆಲಸ ಹೋಗ್ತೀವಿ. ನಮ್ಮ ಎಡಿಟರ್ ಅಲ್ವಾ, ಚೀಫ್ ಅಲ್ವಾ. ನಾನು ಕೇಳಿದೆ, ಸರ್ ನೀವು ಹೋಗಿ ನನಗೆ ಹೇಳಿಲ್ಲ ಅಂತ ಸೀಕ್ರೆಟ್ ಮಾಡ್ತಿದ್ರಲ್ಲ, ಜೊತೆಲ್ಲ ಕೂತ್ಕೊಂಡು ಲೆಟ್ರ್ ಬರೆದು ಮೇಲ್ ಕಳ್ಸಿ ಕೇಳಿದೆ, ನೀವು ಹಾಡು ಬರೋದ್ರಲ್ಲ ನನಗೆ ಸಾರಿ ಅಂತ ಕೈ ಮುಗಿದ್ರಲ್ಲ, ಅವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿತ್ತು, ಯಾಕೆ ಹಂಗೆ ಮಾಡಿದೆ ಅಂತ ಕೇಳಿದೆ. ಮದಾಸ್ನಲ್ಲಿ ಸ್ವಾಗತ ಹೋಟೆಲ್
ಇಲ್ಲ ಅಂದೆ ಪಾಮ್ಗಳು ಅಂತ ಹೇಳ್ಬಿಟ್ಟೆ. ನಮ್ಮ ಕನ್ನಡ ಡೈರೆಕ್ಟರ್ಸ್ ಯಾರೇ ಹೋದ್ರು ಅಲ್ಲೇ ಉಳ್ಕೊಬೇಕು. ವಿಷಯಕ್ಕೆ ಅಲ್ಲಪ್ಪ ಈಗ ನೋಡಿದ್ರೆ 9:30 9 ಗಂಟೆ 11:30ಗೆ ಮೈಸೂರಿಂದ ಬಸ್ ಇದೆ ಚೆನ್ನೈಗೆ. ಅಷ್ಟೊಳಗೆ ನಾನು ಹಾಡು ಕೊಡ್ಬೇಕು. ಬರೀ ಈಗ ಏಕಾಕೆ ಬರ್ಕೊಡು ಅಂದ್ರೆ ಏನು ಬರ್ಕೊಡೋಕ್ಕಾಗುತ್ತೆ? ಹಂಗಂತ ಅಂದಾಗ ಆ ಕಡೆಯಿಂದ ಶಂಕರ್ ಅವ್ರಿಗೆ ಏನು ಕೇಳಿದ್ರು ಕೊಡ್ತೀರಿ ಏನು, ಏನು ಕೊಡ್ತಾನೆ ಅಂತ ಕೇಳಿದ್ರಲ್ವಾ, ನೀವೇನು ಕೇಳಿದ್ರು ಕೊಡ್ತಾರೆ ಅಂತ ಹೇಳ್ಬಿಡು. ಅವ್ರು ಫೋನ್ ಇಟ್ಬಿಟ್ರು ಬಂದು ಶಿವಶಂಕರ್ ಹೇಳಿದಂತೆ, ಸರ್ ನೀವೇನು ಕೇಳಿದ್ರು ಕೊಡ್ತಾರಂತೆ.